ಎಚ್ಡಿಡಿ ಫ್ಯಾಮಿಲಿಯನ್ನ ನಿಂದಿಸಿದ್ರೆ ಗೂಟದ ಕಾರು ಸಿಗುವಂತ ಭ್ರಮೆಯಲ್ಲಿ ಸಿಪಿವೈ ಇದ್ದಾರೆ. ಜೆಡಿಎಸ್ ಪಕ್ಷದ ಯಾವುದೇ ಶಾಸಕರನ್ನು ಕೂಡ ಅಲ್ಲಾಡಿಸೋದಕ್ಕಾಗಲ್ಲ ಅಂದಿದ್ದಾರೆ. ಮಂಡ್ಯದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗ ಎಚ್ಡಿಡಿ ಫ್ಯಾಮಿಲಿಯನ್ನ ನಿಂದಿಸಿದ್ರೆ ಸಿಪಿ ಯೋಗೇಶ್ವರ್ಗೆ ಗೂಟದ ಕಾರ್ ಸಿಗುತ್ತೆ ಅನ್ನುವಂತ ಭ್ರಮೆಯಲ್ಲಿದ್ದಾರೆ. ಗೆಲುವಿನ ಮತದಿಂದ ದೇವೇಗೌಡರು ಅವರನ್ನ ಮನೆಯಲ್ಲಿರಿ ಅನ್ನುವಂಥದ್ದು, ಕುಮಾರಣ್ಣ ಅವರನ್ನ ರಣಹೇಡಿ ಅನ್ನೋದು ಗೌರವ ತರಲ್ಲ ಅಂದಿದ್ದಾರೆ. ರಾಜಕಾರಣಕ್ಕೆ ಎಚ್ ಡಿ ದೇವೇಗೌಡರು ಬೀದಿಯಲ್ಲೇನು ಓಡಾಡ್ತಿಲ್ಲ, ನೀನು ರಣಹೇಡಿ ಕುಮಾರಣ್ಣ ಅಲ್ಲ ಅಂತ ಪುಟ್ಟರಾಜು ಈಗ ವಾಗ್ದಾಳಿಯನ್ನ ಮಾಡಿದ್ದಾರೆ. ಜೆಡಿಎಸ್ ಅನ್ನ ಮುಗಿಸೋ ರೀತಿಯಲ್ಲಿ ಮಾತಾಡ್ತೀರಿ, ಎಚ್ಚರಿಕೆ ಇರಲಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬೀದಿಯಲ್ಲಿ ನಿಮ್ಮ ಮಾನವನ್ನ ಹರಾಜು ಹಾಕ್ತೇವೆ, ಎಚ್ಚರಿಕೆ. ಸಿಪಿ ಯೋಗೇಶ್ವರ್ ಪ್ರತಿಯೊಬ್ಬರಿಗೂ ಕೂಡ ಟೈಮ್ ಬರುತ್ತೆ ಅಂದಿದ್ದಾರೆ. ಎಲ್ಲಾ ಟೈಮ್ ನಿಮ್ದಾಗಿರಲ್ಲ, ನಮಗೂ ಟೈಮ್ ಬರುತ್ತೆ ಅಂದಿದ್ದಾರೆ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು. ರಾಜಕೀಯ ಕಾಲಚಕ್ರದಲ್ಲಿ ಗೆದ್ದಂಥ ಅಭ್ಯರ್ಥಿ ಯೋಗೇಶ್ವರ್ ಅವರು ಆ ಗೆಲುವು ಕೊಟ್ಟಂಥ ಚನ್ನಪಟ್ಟಣ ಮತದಾರರು ಒಂದು ಗೆಲುವಿನೇ ತಂದುಕೊಟ್ಟಿದ್ದಾರೆ. ಅದನ್ನು ಅವರು ಗೌರವಿಸಬೇಕು. ಅದು ಬಿಟ್ಟು ಗೆಲುವಿನ ಮತದಿಂದ ಈ ದೇಶವನ್ನು ಆಳದಂಥ ನಮ್ಮೆಲ್ಲರ ಸರ್ವೋಚ್ಚ ನಾಯಕರಾದಂಥ ಪೂಜ್ಯ ದೇವೇಗೌಡರನ್ನ ಮನೇಲಿರಿ ಅಂತಕ್ಕಂಥದ್ದು, ಕುಮಾರಣ್ಣ ಅವ್ರನ್ನ ರಣಹೇಡಿ ಅಂತಕ್ಕಂಥದ್ದು, ಇವ್ರಿಗೇನಾದ್ರು ಗೌರವ ತಂದು ಕೊಡುತ್ತಾ ಈ ಮಾತುಗಳಿಂದ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೇನೆ. ಕಾರಣ ಆದರೂ ಇಷ್ಟೇ, ಈ ದೇಶದಲ್ಲಿ ಇಂದಿರಾ ಗಾಂಧಿ ಅಂತ ಮಹಾನಾಯಕಿ, ರಾಜಕಾರಣದಲ್ಲಿ ಒಂದು ಮಾದರಿಯಾಗಿದ್ದಂಥ ವಾಜಪೇಯಿ ಅವರು, ನಮ್ಮ ಸರ್ವೋಚ್ಚ ನಾಯಕರಂಥ ದೇವೇಗೌಡರು, ಈ ರಾಜಕೀಯ ಕಾಲಚಕ್ರಲ್ಲಿ ಹಲವಾರು ಬಾರಿ ಗೆದ್ದಿದ್ದಾರೆ, ಹಲವಾರು ಬಾರಿ ಸೋತಿದ್ದಾರೆ. ಸನ್ಮಾನ್ಯ ಯೋಗೀಶ್ವರೇನು ಅದಕ್ಕೇನು ಹೊರತಲ್ಲ. ನಾವು ಕಂಡಂಗೆ ಎಷ್ಟು ಸಲ ಡುಮ್ಕಿ ಹೊಡೆದವ್ರು ಅನ್ನೋದು ನಮಗೆ ಗೊತ್ತು.